ಸರ್ಕಾರವೇ ಅನ್ನಭಾಗ್ಯ ಯೋಜನೆಗೆ ಕನ್ನ ಹಾಕ್ತಾ ಇದೆ. 100 ಕೋಟಿ ಹಣ ಉಳಿಸುವಂತಹ ಪ್ಲಾನ್ ಮಾಡಿದೆ. ಹೀಗಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಶಿವಮೊಗ್ಗದಲ್ಲಿ ಆರೋಪಿಸಿದ್ದಾರೆ. ಪಡಿತರ ಅಕ್ಕಿ ಬದಲು ಇಂದಿರಾ ಕಿಟ್ ವಿತರಿಸ್ತಾ ಇದ್ದಾರೆ. ಇಂದಿರಾ ಕಿಟ್ ಮೂಲಕ ಹಣ ಉಳಿಸುವ ಪ್ಲಾನ್ ಆಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷರ ಆರೋಪ ಇದು. ಶಿವಮೊಗ್ಗದಲ್ಲಿ ಮಾತನಾಡಿದ್ದಾರೆ. ಅನ್ನಭಾಗ್ಯಕ್ಕೆ ಸರ್ಕಾರವೇ ಕನ್ನ ಹಾಕ್ತಾ ಇದೆ. ಏನು ಹೇಳಿದ್ರು ಕಾಂಗ್ರೆಸ್ನವರು? ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ 10 ಕೆಜಿ ಅಕ್ಕಿಯನ್ನು ಕೊಡ್ತೇವೆ ಅಂತ ಹೇಳಿದ್ರು. ಚುನಾವಣೆ ಮುಗಿದ ಮೇಲೆ ಕೇಂದ್ರ ಸರ್ಕಾರ ಕೊಡುವಂಥ 5 ಕೆಜಿನ ಸೇರಿಸ್ಕೊಂಡು ಇವ್ರದ್ದು 10 ಕೆಜಿ ಅಂತೇಳಿ ಬಿಂಬಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರು. ಈಗ ಅಕ್ಕಿನೂ ಕೂಡ ಕೊಡೋದಿಲ್ಲ, ಅದನ್ನು ಇಂದಿರಾ ಕಿಟ್ ಕೊಡ್ತೇವೆ ಅಂತ ಹೇಳ್ತಾ ಇದ್ದಾರೆ. ಅದರ ಮೂಲಕ ಸುಮಾರು 700-800 ಕೋಟಿ ರೂಪಾಯಿ ಉಳಿತಾಯ ಆಗುತ್ತಂತೆ ಸರ್ಕಾರಕ್ಕೆ. ನೀವು ಭರವಸೆ ಕೊಟ್ಟಿದ್ದೇನೋ 10 ಕೆಜಿ ಅಕ್ಕಿನ ಕೊಡ್ತೇವೆ ಬಡವರಿಗೆ ಅಂತ ಹೇಳ್ತಾ ಇದ್ದೀರಿ. ಈಗ ಆ ಅಕ್ಕಿನ ಮಾರ್ಕೆಟಲ್ಲಿ ಮಾರ್ಕೊಳ್ತಾ ಇದ್ದಾರೆ. ಹಾಗಾಗಿ ನಾವು ಇಂದಿರಾ ಕಿಟ್ ಕೊಡ್ತೇವೆ, ಬೇಳೆ ಎಣ್ಣೆನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದರ ಮುಖೇನ 700-800 ಕೋಟಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ ಅಂತೇಳಿ ಅವರ ಒಂದು ಲೆಕ್ಕಾಚಾರ. ಸತ್ಯ ಏನು ಅಂತೇಳಿ ದುಡ್ಡು ಉಳಿಸೋದಕ್ಕೋಸ್ಕರ ಅಕ್ಕಿಯನ್ನು ನಿಲ್ಲಿಸಿ ಬೇರೆ ಇಂದಿರಾ ಕಿಟ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ.